ನಮಸ್ಕಾರ ರೀ ದೋಸ್ತರ. ಮತ್ತೇನು ರೀ ಎಲ್ಲ ಆರಾಮ? ಈಗ ನೋಡ್ರಿ ನಾನು ನಿಮ್ಗೆ ಇನ್ನೊಂದು ರಿವ್ಯೂ ತೊಗೊಂಬಂದೇನಿ. ಏನಪ್ಪ ಅಂತಂತಂದ್ರೆ ಈ ಶ್ರೀರಾಮ್ ಟ್ರಾನ್ಸ್ಪೋರ್ಟ್ ಅಂತೇಳಿ ಒಂದು ಕಂಪನಿ ಐತ್ರಿ. ಈ ಕಂಪನಿ ಐತಿ ಅಂತೇಳಿ ಹೇಳ್ತೇವೆ ಅಷ್ಟೇ ಹೊರತಾಗಿ ಇದು ಖರೆ ಕಂಪ್ನಿ ಅಲ್ಲ. ಲೈನ್ದಾಗ ಶ್ರೀರಾಮ್ ಟ್ರಾನ್ಸ್ಪೋರ್ಟ್ ಅಂತೇಳಿ ಐತ್ರಿ. ಕೆಳಗೆ ನೋಡ್ರಿ ಏನೇನು ಕೊಡ್ತಾರೋ: ಕಾರ್ ಸರ್ವಿಸ್ ಟು ಗೌರ್ಮೆಂಟ್ ಸರ್ವೆಂಟ್ಸ್ ಅಲ್ಲೋ ಮರೆ ಸೆಕ್ಟರ್ಸ್, ಕಾರ್ಪೊರೇಟ್ ಕಾರ್ ರೆಂಟಲ್ಸ್, ಓಕೆ, ಎಂಪ್ಲಾಯಿ ಟ್ರಾನ್ಸ್ಪೋರ್ಟ್ ಸರ್ವಿಸಸ್, ಲಕ್ಸುರಿ ರೆಂಟಲ್ಸ್. ನೋಡಿರಿ ಇದು ಏನೈತೆ ಅಂತಂದ್ರೆ ಕಾರ್ ಬಾಡಿಗೆ ಹಚ್ಚೋದ್ರಿ ಇದು. ಅಂದ್ರೆ ನಮ್ಮ ಕಡೆ ಕಾರ್ ಅದು ಇತ್ತಂದ್ರೆ ಅದನ್ನೆಲ್ಲ ತೊಗೊಂಡು ಇವ್ರು ಗೌರ್ಮೆಂಟ್ ಆಫೀಸ್ಗಳು ಎಲ್ಲೆಲ್ಲಿರ್ತಾವೆ ಅದಕ್ಕೆ ಅಟ್ಯಾಚ್ ಮಾಡ್ತಾರೆ ರೀ. ಅಂತಂದ್ರೆ ಬಾಡಿಗೆ ಹಚ್ತಾರಲ್ರಿ ಗೌರ್ಮೆಂಟ್ದವ್ರು ತೊಗೊಂಡು ನಮ್ದು ಕಾರ್ ತೊಗೊಂಡು ಅವ್ರು ಬಾಡಿಗೆ ಮಾಡ್ಕೋತ ಹೋಗ್ತಾರೆ ರೀ. ಮತ್ತು ಗೌರ್ಮೆಂಟ್ದವ್ರು ನಮಗೆ ಪೇಮೆಂಟ್ ಕೊಡ್ತಾರೆ ರೀ ನಮ್ದು ಏನರ ಕಾರ್ ಅದು ಇತ್ತಂದ್ರೆ. ಇದು ನೋಡ್ರಿ: ಅಟ್ಯಾಚ್ ಯುವರ್ ಕಾರ್ ಟು ಗೌರ್ಮೆಂಟ್ ಆಫೀಸ್ ವಿತ್ ಶ್ರೀರಾಮ್ ಟ್ರಾನ್ಸ್ಪೋರ್ಟ್, ಅರ್ನ್ ₹60,000 to 1 lakh ಮಂತ್ಲಿ. ಇದೆಲ್ಲ ಹಿಂಗಿರ್ತೈತೆ ರೀ. ಇದನ್ನೆಲ್ಲ ಸುಳ್ಳು ಇರ್ತೈತೆ ರೀ, ಬೋಗಸ್ ರೀ. ಇದು ಏನು ಐತಿರಲ್ಲ, ಇದು ಶ್ರೀರಾಮ್ ಟ್ರಾನ್ಸ್ಪೋರ್ಟ್ ಅಂತೇಳಿ ಐತಿರಲ್ಲ, ಇದು ಎಲ್ಲ ಬೋಗಸ್ ರೀ, ಇದು ಸುಳ್ಳರಿದು. ಇದು ಏನೈತಿ ಇದನ್ನೆಲ್ಲ ನಮಗೆ ಮೋಸ ಮಾಡಕ್ಕೆ ಮಾಡ್ತಾರೆ ರೀ. ಹಿಂಗೆ ಅಂತ ಅದೊಂದು ವೆಬ್ಸೈಟ್ ತೆಗಿತಾರೆ ಫಸ್ಟ್ ಕ್ಲಾಸ್. ವೆಬ್ಸೈಟ್ ತೆಗೆದು ನಾವೇನು ಮಾಡ್ತೀವಿ, ಅಥರೈಸ್ಡ್ ಟ್ರಾನ್ಸ್ಪೋರ್ಟ್ ಪಾರ್ಟ್ನರ್ ಆಫ್ ಸ್ಟೇಟ್ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್ ಅಂತೇಳಿ ಹಿಂಗೆಲ್ಲ ಹಾಕ್ತಾರೆ. ಫಸ್ಟೆಲ್ಲ ಹಿಂಗೆ ಹಾಕ್ತಾರೋ. ಇಲ್ಲಿ ನೋಡಿರಿ ಏನೇನು ಕೊಟ್ಟಾರೆ: 500 ಗೌರ್ಮೆಂಟ್ ಆಫೀಸ್ ಇವೆಲ್ಲ ಟೈಪ್ ಮಾಡಿದಾರಂತಾರೆ. MNC ಕೂಡ ಟೈಪ್ ಮಾಡಿದೈತಿ, 700 MNC ಕೂಡ. ಆಮೇಲೆ 1000 ಏನಪ್ಪ ಇದೆ ವೆಹಿಕಲ್ಸ್ ಅದಾವಂತ. ಆಮೇಲೆ 40,000 ಟ್ರಿಪ್ಸ್ ಪರ್ ಡೇ ಅಂತ. ಅಯ್ಯೇ ನೋಡಿ ಮಾರೆ. ಮತ್ತು 5 ಲಕ್ಷ ಅಲ್ಲ ಮಾರೆ, 50,000 ಎಂಪ್ಲಾಯೀಸ್ ಅದಾರಂತಾರೆ. ಮತ್ತು ಕಿಲೋಮೀಟ್ರ್ ಸೆಟ್ಟಪ್ಪ 6 ಲಕ್ಷ ಕಿಲೋಮೀಟ್ರಸ್ನು ಅದಕ್ಕಿಂತ ಜಾಸ್ತಿನೂ ಟ್ರಾವೆಲ್ ಆಕೈತಂತ ರೀ. ಸೊ ಇದೆಲ್ಲ ಏನೈತೆ ರೀ, ಇದು ಸುಳ್ಳು ಐತಿ, ಇದೆಲ್ಲನೂ ಸುಳ್ಳು ರೀ. ಏನೈತೆ ಅಂತಂದರೆ ಇಂಥವೆಲ್ಲ ಫೇಕ್ ಫೀಡ್ಬ್ಯಾಕ್ ಹಾಕ್ತಾರೆ ರೀ. ಇವೆಲ್ಲ ನಾವು ಅಟ್ಯಾಚ್ ಮಾಡಿದ್ದೇವೆ ನಮ್ಮ ಕಾರ, ನಮಗೆ ಇನ್ಕಮ್ ಮಸ್ತ್ ಬರ ಐತಿ ಅಂತೇಳಿ ಎಲ್ಲ ಅಟ್ಯಾಚ್ ಮಾಡಿ ಇಲ್ದವ್ರು ಇದು ಹಾಕ್ತಾರಲ್ಲ ರೀ. ಇವೆಲ್ಲ ಹೆಸರು ಹೇಳ್ತಾರ ನೋಡ್ರಿ: ಪ್ರಿಯಾ ಮದ್ಬಿ, ಆಮೇಲೆ ಸಿದ್ದು ಸಿಂಗ. ಇವೆಲ್ಲ ಫೇಕ್ ನೇಮ್ಸ್ ರೀ. ಯಾವ್ಯಾವ್ದಾರೆ ಒಂದು ಹೆಸರು ಹಾಕಿ ಒಟ್ಟು ಅದನ್ನು ತಂದು ನಮಗೆ ಚಲೋ ಅನಿಸೋತಿ, ಕರೆ ಅನಿಸ್ತೈತಿ ಅಂತೇಳಿ ಹಾಕಿಸ್ತಾರೆ. ಕರೆ ಇವೆಲ್ಲ ಸುಳ್ಳು ರೀ. ಇದ್ರಾಗ ₹1 ಇಲ್ಲ ರೀ. ಏನು ಮಾಡ್ತಾರೆ ಗೊತ್ತೈತೆ ರೀ ಇವ್ರು? ಸ್ಟಾರ್ಟಿಂಗ್ ಇಂಥವೆಲ್ಲ ಅಟ್ಯಾಚ್ ಮಾಡಿರಿ ಅಂತ ಹೇಳ್ತಾರೋ ನಮಗೆ. ಮತ್ತು ಸ್ಟಾರ್ಟಿಂಗ್ ಏನಿರ್ತೈತಿ, ₹55,000 ಸೆಕ್ಯೂರಿಟಿ ಡಿಪಾಸಿಟ್ ಇಟ್ಕೋತೀವಿ ನಿಮ್ಮ ಕಡೆ. ₹55,000 ಸೆಕ್ಯೂರಿಟಿ ಡಿಪಾಸಿಟ್ ಇಟ್ಕೊಂಡು ಅದನ್ನು ನಿಮ್ಗೆ ಕಾರ್ ಅಟ್ಯಾಚ್ ಮಾಡಿ ಕೊಡ್ತೇವೆ. ಖರೆ ಕಾರ್ದಾಗಿಂದ ಏನೋ ನಿಮ್ಗೆ ಪ್ರಾಫಿಟ್ ಬರ್ತೈತ್ರಲ್ಲ, ಅಂದ್ರೆ ಇನ್ಕಮ್ ಮಂತ್ಲಿ ಎಟ್ರಿ. ಈಗ ಸಣ್ಣ ಕಾರ್ ಇದ್ರೆ 55,000ದಿಂದ ಸ್ಟಾರ್ಟ್ ಅಂತ ರೀ. ಆಮೇಲೆ ದೊಡ್ಡ ಕಾರ್ ಆದರೆ 60,000-80,000 ಹಿಂಗೆಲ್ಲ ಬರ್ತಾವಂತ. ಅದ್ರಾಗ ಏನು ಮಾಡ್ತಾರಂತ, ತಿಂಗಳ ₹5,000 ಇವ್ರದ್ದು ಏನು ಟ್ಯಾಕ್ಸ್ ಇರ್ತೈತಲ್ಲ ಗಾಡಿ ಮ್ಯಾಗ ಡಿಪೆಂಡ್ ಅದ. ದೊಡ್ಡ ಗಾಡಿ ಇದ್ರೆ ಸ್ವಲ್ಪ ಹೆಚ್ಚು ಇದು ಕಟ್ ಆಕೈತಿ ಅವ್ರ ಕಮಿಷನ, ಮತ್ತು ಕಡಿಮೆ ಇದ್ರೆ ಕಡಿಮೆ ಕಮಿಷನ್ ಕಟ್ ಆಕೈತಿ ರೀ ಸಣ್ಣ ಗಾಡಿ ಇದ್ರೆ. ಖರೆ ಇವ್ರು ಏನು ಮಾಡ್ತಾರೆ, ಇದನ್ನೆಲ್ಲ ಅಟ್ಯಾಚ್ ಮಾಡ್ತಾರಂತ. ಅಟ್ಯಾಚ್ ಮಾಡಿ ನಮಗೆಲ್ಲ ಸರ್ವಿಸ್ ಕೊಡ್ತಾರೋ. ನಮ್ಮ ಕಾರುಗಳನ್ನ ಅವ್ರಿಗೆಲ್ಲ ಅಟ್ಯಾಚ್ ಮಾಡೋಕ್ಕೆ ಅವ್ರು ಅವಕಾಶ ಮಾಡಿಕೊಡ್ತಾರೋ. ಮತ್ತು ನಾವು ಅಟ್ಯಾಚ್ ಮಾಡಿಲ್ಲೋ ಡ್ರೈವರ್ ಬೇಕಂದ್ರೆ ನಾವು ಡ್ರೈವರ್ನ ಹಚ್ಬೋದು ರೀ. ಅವಾಗ ನಮ್ಗೆ ಡ್ರೈವರ್ ಖರ್ಚು ಉಳಿತೈತೆ ಅಂತಾರೆ. ಆಮೇಲೆ ಡ್ರೈವರ್ ಇಲ್ಲ ನಾವು ಹಚ್ಕೋಬೇಕು ರೀ ಅಂತಂದ್ರೆ ಅವ್ರ ಕಡೆಯಿಂದ ಡ್ರೈವರ್ ಹಚ್ತಾರಂತ. ಖರೆ ನಮ್ಗೆ ₹10,000-20,000 ಕಡಿಮೆ ಸಿಗ್ತೈತಿ ಅಂತ ಹೇಳ್ತಾರೆ ರೀ ಮಂತ್ಲಿ ಇನ್ಕಮ್. ಖರೆ ಇದೇನೈತೆ ರೀ, ಎಲ್ಲ ಸುಳ್ಳು, ಬೋಗಸ್ ರೀ ಇದೆಲ್ಲ. ಯಾಕೆ ಹೇಳ್ರಿ, ನಮ್ಗೆ ಇವ್ರು ಏನು ಮಾಡ್ತಾರೋ, ಈ ಸ್ಟಾರ್ಟಿಂಗ್ ಅದು ₹55,000 ಸೆಕ್ಯೂರಿಟಿ ಡಿಪಾಸಿಟ್ ಕೊಡಕ್ಕೆ ಹಚ್ತಾರೆ ರೀ. ಅಂದ್ರೆ ಇವ್ರಿಗೆ ನಂಬಿಕೆ ಬರ್ಬೇಕಲ್ಲ ರೀ. ಹಂಗೆ ₹55,000 ಸೆಕ್ಯೂರಿಟಿ ಡಿಪಾಸಿಟ್ ಬಿಡ್ಬೇಕು ರೀ. 5 ವರ್ಷ ಮಟ್ಟ ನಿಮ್ದು ಇದು ಇರ್ತೈತಿ ಕಾಂಟ್ರಾಕ್ಟ್. ಸೊ 5 ವರ್ಷ ಕಾಂಟ್ರಾಕ್ಟ್ ಮುಗೀತಂದ್ರೆ ನಿಮ್ಗೆ ₹55,000 ಡಿಪಾಸಿಟ್ ಹೊಳ್ಳಿ ಕೊಡ್ತೀವಿ ನಾವು ಅಂತ ಹೇಳ್ತಾರೆ. ಖರೆ ₹55,000 ಸೆಕ್ಯೂರಿಟಿ ಡಿಪಾಸಿಟ್ ಕೊಟ್ಟಿವಿಲ್ಲ ರೀ, ಮುಗೀತು ರೀ. ಇವ್ರು ಎಲ್ಲಿ ಕಾರು ಇಲ್ಲ, ಗೌರ್ಮೆಂಟ್ ಸೆಕ್ಟ್ರು ಇಲ್ಲ, ಎಲ್ಲಿಯೂ ಇನ್ಕಮು ಇಲ್ಲ, ಏನೂ ಇಲ್ಲ. ಹೊಡೆದು ಬಿಡ್ತಾರೆ ₹55,000, ಮುಗೀತು. ಆಮೇಲೆ ನಿಮ್ಮ ಫೋನು ರಿಸೀವ್ ಮಾಡೋಂಗಿಲ್ಲ, ಏನೂ ಇಲ್ಲ. ಇವೆಲ್ಲ ಅದೇನಂತಾರಲ್ಲ ಹೈ ಪ್ರೊಫೈಲ್ ಚೀಟಿಂಗ್ ಅಂತಾರಲ್ಲ, ಹಂಗೆ ಮಾಡ್ತಾರೆ ಇವ್ರ ಮಕ್ಕಳು. ಅಂದ್ರೆ ನಂಬಾಕೂ ಆಗಿರಬೇಕು, ಆಮೇಲೆ ಈ ಕಡೆ ರೊಕ್ಕನೂ ಹೊಡೆದಿರಬೇಕು. ಸೊ ಅದಕ್ಕೆ ಇಂಥವಕ್ಕೆಲ್ಲ ಬೀಳಕ್ಕೆ ಹೋಗ್ಬೇಡ್ರಿ. ನಿಮ್ಗೆ ಇನ್ಸ್ಟಾಗ್ರಾಮ್ದಾಗ ಇಂಥವೆಲ್ಲ ಆ್ಯಡ್ಗಳು ನೋಡೋಕೆ ಸಿಗ್ತಾವೆ ರೀ. ಸೊ ಇನ್ಸ್ಟಾಗ್ರಾಮ್ದಾಗ ನೀವು ಇಂಥವೆಲ್ಲ ಆ್ಯಡ್ ನೋಡಿ ಅದ್ರಾಗ ಫೇಕ್ ಫಾಲೋವರ್ಸನ್ನು ಬೆಳೆಸ್ಕೊಂಡಿರ್ತಾರೆ ರೀ ಇವ್ರು. ಈಗೇನು ಎಲ್ಲಿ ಬೇಕಲ್ಲಿ ಫೇಕ್ ಫಾಲೋವರ್ಸ್ ಸಿಗ್ತಾರೆ. ಸೊ ಅಂಥವ್ರು ತೊಗೊಂಡು ಇವ್ರು ಏನು ಮಾಡ್ತಾರೆ ರೀ ಅಂತಂದ್ರೆ, ಅಂಥವೆಲ್ಲ ತಮ್ಮ ರೆಪ್ಯುಟೇಷನ್ ಬೆಳೆಸ್ಕೊಳಕ್ಕೆ ಟ್ರೈ ಮಾಡ್ತಾರೆ. ತಮ್ಮ ರೆಪ್ಯುಟೇಷನ್ ಬೆಳೆಸ್ಕೊಳ್ದಂಗೆ ಟ್ರೈ ಮಾಡಿ ಮಂದಿಗೆಲ್ಲ ಚೀಟ್ ಮಾಡೋಕ್ಕನ ಒಂದು ಈಸಿ ವೇ ಕಂಡುಹಿಡಿತಾರೆ.
ಸೊ ಅದಕ್ಕೆ ಇದೆಲ್ಲ ಫೇಕ್ ಇರ್ತೈತೆ ರೀ, ಇಂಥವಕ್ಕೆಲ್ಲ ಬೀಳ್ಬೇಡ್ರಿ. ನಿಮ್ಗೆ ಏನರೇ ಕಾರ್ ಅದು ಇತ್ತು ಮತ್ತು ಹಚ್ಬೇಕಂತಿದ್ರೆ ಡೈರೆಕ್ಟ್ ನಿಮ್ಗೆ ಯಾರು ಕರೆಕ್ಟ್ ಗೊತ್ತದಾರಲ್ಲ ಕರೆಕ್ಟ್ ಅಂಥವ್ರ ಕಡೆ ಹೋಗಿ ಕಾಂಟ್ಯಾಕ್ಟ್ ಮಾಡಿರಿ. ಇಲ್ಲ ಗೌರ್ಮೆಂಟ್ ಆಫೀಸ್ಗಳು ತಾವಾಗಿನ ಟೆಂಡರ್ ಕರೀತಾರೆ ರೀ, ನಮ್ಮ ಆಫೀಸ್ಗೆ ಕಾರ್ಗಳು ಬೇಕಾಗಿದಾವೆ ಇಷ್ಟ ಅಟ್ಯಾಚ್ ಮಾಡಕ್ಕಂತೇಳಿ. ಸೊ ಹಂಗೆ ಟೆಂಡರ್ ಕರೆದಾಗ ನೀವು ಹೋಗಿ ಅವ್ರ ಕೂಡ ಮಾತಾಡಿ ಕರೆಕ್ಟ್ ಐತಿಲ್ಲ ನೋಡ್ಕೊಂಡು ಆಮೇಲೆ ಬೇಕಾರೆ ನೀವು ಹಚ್ಚಬೇಕು ಬೇಡ ಅನ್ನೋದು ವಿಚಾರ ಮಾಡಿರಿ. ಖರೆ ಇಂಥವೇನು ಇರ್ತಾವಲ್ಲ ಇಂಥವೆಲ್ಲ ಬಂತು ನೋಡ್ತಂದ್ರೆ ಹಾಂ 55,000 ರೂಪಾಯಿ ಅದಾವೆ ಬಿಡಪ್ಪ ಕೊಟ್ಟು ಬಿಡೋನು, ನಮ್ಮ ಕಾರ್ ಅಟ್ಯಾಚ್ ಬರ್ತೈತಿ ಮತ್ತು ತಿಂಗಳು ನಮ್ಗೆ 55,000 60,000 80,000 ಬರ್ತಾವೆ, ಯಾಕೆ ಬಿಡೋದು ಇದನ್ನು ಅಂತೇಳಿ ವಿಚಾರ ಮಾಡಿ ನೀವು ಏನರ ರೊಕ್ಕ ಕೊಟ್ಟಿರಿ ಅಂದ್ರೆ ಹೋತ್ ನೋಡ್ರಿ. ಇಂಥವ್ರೆಲ್ಲ ಹೊಡ್ಕೊಂಡು ನಿಮ್ಮನ್ನೆಲ್ಲ ಬಕ್ರ ಮಾಡಿಬಿಡ್ತಾರೆ. ಸೊ ಅದಕ್ಕೆ ಇಂಥದ್ರ ಬಗ್ಗೆ ಎಚ್ಚರಿಕೆ ಮಾಡಕ್ಕೆ ಬಂದೀನಿ ರೀ ನಾನು. ಇಂಥದ್ರ ಬಗ್ಗೆ ಎಚ್ಚರದಿಂದಿರಿ. ಒಟ್ಟು ಇಂಥವ್ರ ಸ್ಪ್ಯಾಮ್ಗೆ ಮೋಸಕ್ಕೆ ಬೀಳಕ್ಕೆ ಹೋಗ್ಬೇಡ್ರಿ. ಇಂಥವು ಏನರ ಇದ್ರೂ ಅದನ್ನೆಲ್ಲನೂ ಕೂಲಂಕುಷವಾಗಿ ಪರಿಶೀಲಿಸಿ ಆಮೇಲಿನ ಮುಂದುವರಿರಿ. ಮತ್ತು ನಿಮಗೆ ಇಂಥವೇನರ ವೀಡಿಯೋಗಳು ಬೇಕಾಗಿತ್ತು ಚಲೋ ಅಂತವ ನಾ ಎಲ್ಲ ಅಲರ್ಟ್ ಮಾಡ್ತಿರ್ತೇನೆ ರೀ, ನಾ ಎಲ್ಲ ಚೆಕ್ ಮಾಡ್ತಿರ್ತೀನಿ. ಎಲ್ಲೆಲ್ಲಿ ಏನೇನು ಸ್ಕ್ಯಾಮ್ ಅದಾವೆ ಹೆಂಗೆ ಅದಾವೆ ಏನದಾವೆ ಎಲ್ಲನೂ ಚೆಕ್ ಮಾಡ್ತಿರ್ತೀನಿ. ಅದು ಚೆಕ್ ಮಾಡಿ ನಿಮ್ಗೆ ತಲುಪಿಸೋದು ನನ್ನ ಡ್ಯೂಟಿ ರೀ. ಸೊ ಅದಕ್ಕೆ ವಿಡಿಯೋ ಮಾಡ್ತಿರ್ತೇನೆ ನಾನು. ಸೊ ಇಂಥವೆಲ್ಲ ಫೇಕ್ ಫಾಲೋವರ್ಸ್ ಮಾಡಿ ಇಂಥವು ಫೇಕ್ ಕಂಪ್ನಿಗಳ ವಿರುದ್ಧ ನಾ ಎಲ್ಲನೂ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಇದ್ರಾಗೆಲ್ಲ ರಿವ್ಯೂ ಮಾಡ್ತಿರ್ತೇನೆ ರೀ. ಸೊ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆದ್ರಿ ಅಂದ್ರೆ ಇಂಥವೆಲ್ಲ ನೋಡ್ಬೋದು ಮತ್ತು ಇಂಥವು ಮೋಸದ ಬಳಿಗೆ ಬೀಳೋದ್ರಿಂದ ತಪ್ಪಿಸೈತಿ. ಓಕೆ ರೀ. ಸೊ ನಿಮ್ಗೆ ಲೈಕ್ ಆಯ್ತು ವಿಡಿಯೋ ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತಷ್ಟು ಜನಕ್ಕೆ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿಪ್ಪ. ಮುಂದಿನ ಮತ್ತು ಯಾವ ರೈಪ್ ಅಂತಂತಂದ್ರೆ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತಿರ್ತೀನಿ ರೀ. ಸೊ ಅಲ್ಲಿವರೆಗೆ ಟೇಕ್ ಕೇರ್ ರೀ, ಬಾಯ್.